ಯಾಕೆ ರಾಧ ಹಿಂಗ್ ಸಪ್ಪುಗಿದೀಗ? ಯೋನಾಯ್ತಂತದು ತಲೆ ಮೇಲೆ ತಲೆ ಬೀಳ ಅಂತದು. ಅವತ್ತು ನಿನ್ ಮಾತು ಕೇಳ್ಬಾರ್ದಾಗಿತ್ತು, ಪೊದ್ದಿ ಮಾತು ಕೇಳ್ಬೇಕಿತ್ತು. ನೀನು ಹೇಳ್ದೆ ನಿನ್ ಗಂಡ ಅಂತನಲ್ಲ ಸುಮ್ಕಿರಮ್ಮಿ ಹಂಗೆ ಹಿಂಗೆ ಅಂತ. ನನ್ನ ಗಂಡ ಇವಾಗ ಆ ಭದ್ರಮ್ಮನ ಮಗಳ ಜೊತೆ ಓಡಾಡ್ತಾವನೆ. ಏನು, ಭದ್ರಮ್ಮನ ಮಗಳ ಜೊತೆ ಓಡಾಡ್ತಾವಳ? ಅಯ್ಯೋ ಶಿವನಿ, ಹೌದೇ? ಲೇ, ಆ ಭದ್ರಮ್ಮನ ಮಗಳ ಜೊತೆ ಏನಾರ ಓಡಾಡ್ತಾವ್ರೆ ಅಂದ್ರೆ ಮರ್ತ್ಕೊಬಿಡು ನಿನ್ ಗಂಡುನ. ಯಾಕಂದ್ರೆ ಅವಳು ಎಂತ ರಾಕ್ಷಸಿ ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ನೋಡು, ಅವಳಿಂದ ನಿನ್ನ ಯಾರು ಬಚಾವ್ ಮಾಡೋಕ್ಕಾಗಕ್ಕಿಲ್ಲ. ಅವಳು ದೊಡ್ಡ ಮಳ್ಳಿ. ನೀನು ಅವಳ ಸಮಕ್ಕೆ ಓಡಾಟ ಮಾಡೋಕ್ಕಾಯ್ತದ? ನಿನ್ನ ಗಂಡು ಮೊದಲು ಒಂದು ಮನೆನಾಗ ಕೂರಿಸ್ಕೊಂಡು ಬುದ್ಧಿ ಹೇಳು ಅಷ್ಟೇ. ಅಕ್ಕ, ಹೆಂಗನ ಮಾಡೋಸಿ ನಂಗೂ ಸಹಾಯ ಮಾಡ್ತೀಯಾ? ನನ್ನ ಗಂಡನ ಹತ್ರ ಹೋಗ್ಬಿಟ್ಟು ಸಿ ಬುದ್ಧಿ ಹೇಳ್ತೀಯ ನನ್ನ ಗಂಡುಂಗೆ? ಪ್ಲೀಸ್, ಇಲ್ಲ ಅಂತ ಮಾತ್ರ ಅನ್ಬೇಡ. ನನ್ನ ಗಂಡುಂಗು ಸಿ ಬುದ್ಧಿ ಹೇಳಕ್ಕ ಪ್ಲೀಸ್ ಅಕ್ಕ. ನನ್ನ ಗಂಡಂಗೆ ಬುದ್ಧಿ ಹೇಳು ಪ್ಲೀಸ್. ನನಗೆ ಯಾಕೋ ಭಯ ಆಯ್ತೈತೆ, ನನ್ನ ಜೀವನ ಹಾಳಾಗೋಯ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು ಪ್ಲೀಸ್ ಅಕ್ಕ ಹೆಂಗನ ಮಾಡೋಸಿ ಬುದ್ಧಿ ಹೇಳಕ್ಕ. ಅಯ್ಯೋ, ಗಂಡ ಹೆಂಡ್ರು ಮದ್ಯಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು 1000 ಜನ ಹೇಳ್ತಾರೆ. ಗಂಡ ಹೆಂಡ್ರು ಮದ್ಯಕ್ಕೆ ಹಂಗೆಲ್ಲ ಹೋಗ್ಬಾರ್ದು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇಲ್ಲ ಕಣಪ್ಪ, ನಾನಂತೂ ಗಂಡ ಹೆಂಡ್ರು ಮದ್ಯಕ್ಕೆಲ್ಲ ಬರೋಕ್ಕಿಲ್ಲ. ನಿನ್ನ ಗಂಡು ನೀನೇ ಬುದ್ಧಿ ಹೇಳ್ಕೋಬೇಕು. ನಾನು ಎಲ್ಲಿಂದ ಬುದ್ಧಿ ಹೇಳ್ಕೊಂಡ್ಲಿ? ನಾನಂತೂ ಹಂಗೆಲ್ಲನೂ ಇದು ಮಾಡೋಕ್ಕಿಲ್ಲ. ನೋಡು, ಆ ಭದ್ರಮ್ಮ ಏನು ಸುಮ್ಮನೆ ಅಲ್ಲ. ಹೋಗ್ಲಿ, ಆ ಭದ್ರಮ್ಮನ ಹತ್ರ ಏನೋ ಇದು ಮಾಡೋಕ್ಕಾಯ್ತದ? ಅಕ್ಕ, ಭದ್ರಮ್ಮನ ತಕನೇ ಹೋಗ್ಬಿಟ್ಟು ಮಾತಾಡ್ಕೊಂಡ್ಬಿಟ್ಟು ಬರೋಣ ಬತ್ತೀಗ. ಪ್ಲೀಸ್ ಕಣಕ್ಕ, ಭದ್ರಮ್ಮನ ತಕ ಹೋಗ್ಬಿಟ್ಟು ಬರೋಣ ಬಾ ಅಕ್ಕ. ನಾನು ಪೊದ್ದಿ ಜೊತೆ ಸ್ಯಾನೆ ಮಾತಾಡೋಕ್ಕಿಲ್ವಲ್ಲ, ಅದಕ್ಕೆ ನನ್ನ ಕೈಲಿ ಏನೂ ಮಾಡೋಕ್ಕಾಯ್ತಿಲ್ಲ. ಅಕ್ಕ, ಬತ್ತೀಗ ಹೋಗ್ಬಿಟ್ಟು ಭದ್ರಮ್ಮನ ಮಾತಾಡ್ಕೊಂಡ್ಬಿಟ್ಟು ಬರೋಣ. ಲೇ, ಏನ್ ತಲೆಗಿಲ್ಲ ಕೆಟ್ಟೈತಾ? ಹೋಗಿ ಭದ್ರಮುಂತಾಗ ಮಾತಾಡ್ತಾಳ. ನಾನು ಭದ್ರಮುಂತಾಗೆ ಕ್ಯಾಕು ಸ್ಮಾಕ್ ಹೋಗಿಸ್ಕೊಂಬಿಟ್ಟು ಬತ್ತೀಗ ಅಷ್ಟೇ. ಭದ್ರಮುಂತಾಗ ಮಾತಾಡ್ಸಕೋದ್ರೆ ನಮ್ಮ ಅಮ್ಮನೇ ಬೆಂಡೆತ್ತಿದ್ಲು, ಅಂದ್ರಾಗ ಬಿಟ್ಬಿಡ್ತಾಳ. ನೋಡೆ, ನೀನು ಹಣೆ ಬರಹ ಇಷ್ಟೇ ಅಂತ ಅನ್ನಿಸ್ತದೆ. ಏನು ಮಾಡೋಕ್ಕಾಯ್ತದೆ? ನೀನು ಹಣೆ ಬರಹ ಇಷ್ಟೇ ಆದಮೇಲೆ ನನ್ನ ಮಾತು ಕೇಳಿ ಬಿಟ್ಟು ಬಿಸಾಕ್ ಸುಮ್ಮನಾಗ ಅಷ್ಟೇನೆ. ಹಣೆ ಬರಹಕ್ಕೆ ಹೊಣೆ ಯಾರು ಅನ್ನಂಗೆ. ನಿನ್ನ ಗಂಡಂಗೇನೋ ಮನೆ ಒಳಗಡೆ ಕೂರಿಸ್ಕೊಂಡು ಬುದ್ಧಿ ಹೇಳ್ಬೋದಮ್ಮ. ಅದು ಬಿಟ್ರೆ ಬ್ಯಾರೆ ಏನಾರ ಮಾಡೋಕ್ಕಾಯ್ತದ? ಏನೂ ಮಾಡೋಕ್ಕಾಗಕ್ಕಿಲ್ಲ. ಹೋಗೋಗು, ನೀನು ಹಣೆ ಬರಹ ಸರಿ ಇಲ್ಲ ಅಂತ ಅನ್ಕೊಬಿಡು. ಭದ್ರಮ್ಮನ ಮಗಳು ಮೊದಲೇ ಹುಟ್ಟು ದುರಂಕಾರಿ. ಅವಳು ಬಿಟ್ಟೋಳ. ಅಕ್ಕ, ಏನಾರ ಕಷ್ಟ ಅಂದರೆ ನಾನು ನಿನಗೆ ಬೇಕಾದ್ರೆ ಸಹಾಯ ಮಾಡ್ತೀನಿ ಕಣಕ್ಕ. ನಿನ್ನ ಕಷ್ಟ ಇದ್ದಾಗ ದಯವಿಟ್ಟು ನನ್ನ ಕಷ್ಟಕ್ಕೆ ಏನಾರ ಹೊಸಿ ಸಹಾಯ ಮಾಡಕ್ಕ ಪ್ಲೀಸ್ ಅಕ್ಕ. ನಂಗೆ ಭಯ ಆಯ್ತೈತೆ ಕಣಕ್ಕ, ನಂಗೆ ಸ್ಯಾನೆ ಭಯ ಆಯ್ತೈತೆ. ನನ್ನ ಸಂಸಾರ ಬೀದಿಗೆ ಬಂದ್ಬಿಡ್ತದೆ ಅಂತ ಭಯ ಆಗ್ತೈತೆ. ನಮ್ಮ ಅಮ್ಮಂಗೂ ಇನ್ನೂ ಈ ವಿಷಯ ಹೇಳಿಲ್ಲ. ಅಕ್ಕ ಪ್ಲೀಸ್ ಅಕ್ಕ, ಹೆಂಗನ ಮಾಡ್ಬಿಟ್ಟು ಪ್ಲೀಸ್ ಅಕ್ಕ ನನಗೆ ಸಹಾಯ ಮಾಡಕ್ಕ ಪ್ಲೀಸ್ ಅಕ್ಕ. ಅಯ್ಯೋ, ಇವಳು ನೋಡು, ಅದೇ ಈ ಭದ್ರಮುಂತಾಗ ಹೋಗಿ ಕೇಳ್ಬಿಟ್ಟು ನಾನು ಮೆಟ್ನ ಹೊಡ್ಸ್ಕ ಅಂತ ನೀನು ಹೇಳ್ತಿದ್ದೀಗಲ್ವಾ? ನೋಡು, ನಾನು ಆ ಭದ್ರಮುಂತಕ್ಕೆ ಬರೋದು ಇಲ್ಲ, ಕೇಳೋದು ಇಲ್ಲ, ಏನೂ ಇಲ್ಲ. ನಿನ್ನ ಹಣೆ ಬರಹಕ್ಕೆ ನಾನೇನೇ ಮಾಡೋಕ್ಕಾಯ್ತದೆ? ಹಣೆ ಬರಹಕ್ಕೆ ಹೊಣೆ ಯಾರು ಅನ್ನಂಗೆ ಆಯ್ತು ಕತೆ. ನೋಡು, ನಿನ್ನ ಹಣೆ ಬರಹ ನೀನೇ ನೋಡ್ಕೋಬೇಕಷ್ಟೇ ನೀನಿಯ. ಯಮ್ಮ, ಆ ಭದ್ರಮ್ಮನು ಸಾಕು, ಆ ಭದ್ರಮ್ಮನ ಸವಸ ಮೊದಲೇ ನೀನಿಯ ಸಾಕು. ನಾನಂತೂ ಇದ್ರೆ ಸಹಾಯ ಮಾಡೋಕ್ಕಿಲ್ಲ ನಿನಗೆ. ಏನೋ ಉಣ್ಣ ವಿಷಯ ತಿನ್ನೋ ವಿಷಯ ಅಂದರೆ ಸಹಾಯ ಮಾಡ್ಬೋದಮ್ಮ. ಇಂಥ ದೊಡ್ಡ ದೊಡ್ಡ ವಿಷಯನ ಸಹಾಯ ಮಾಡೋಕ್ಕಾಯ್ತದ? ಯಪ್ಪ, ನನ್ನ ಕೈಲಾಗಕ್ಕಿಲ್ಲ ಕಣಪ್ಪ. ಇಂಥ ದೊಡ್ಡ ದೊಡ್ಡ ವಿಷಯನೆಲ್ಲನೂ ಇದು ಮಾಡೋಕ್ಕೆ ನನ್ನ ಕೈಲಾಗಕ್ಕಿಲ್ಲ. ಸರಿನಾ? ಹೋಗಿ ಇವನು ನಿನ್ನ ಗಂಡಂಗೊಸಿ ಬುದ್ಧಿ ಒಳಗೆ ಅಷ್ಟೇ ನೀನಿಯ. ಹಾಗೆ ನೀನಿಯ. ನಾನು ಇವಾಗ ಬಸ್ರಿ ಅಲ್ವಾ, ನನಗೆ ಯಾಕೋ ಜಾಮೂನ್ ತಿನ್ನಬೇಕು ಅಂತ ಅನ್ನಿಸ್ತೈತೆ. ಜಾಮೂನ್ ರೆಡಿ ಮಾಡು ಅಕ್ಕ. ನನ್ನ ಕೈಲಿ ಆಗಕ್ಕಿಲ್ಲ ಕಣಕ್ಕ, ತಲೆ ತುಂಬ ಟೆನ್ಷನ್ನೇ ತುಂಬ್ಕೊಂಡೈತೆ. ಪ್ಲೀಸ್ ಕಣಕ್ಕ, ನಾನು ಬಿಟ್ಬಿಡು, ಅಳ್ತಾಕೋಯ್ತೀನಿ ಸ್ವಲ್ಪ ಹೊತ್ತು. ನಂಗೆ ಯಾಕೋ ಮನ್ಸಿಗೆ ನೆಮ್ಮದಿನೇನಿಯ ಇಲ್ಲ. ಮನ್ಸಿಗೆ ಯಾರು ನನ್ನ ಸಹಾಯಕ್ಕೆ ಬರೋಕ್ಕಿಲ್ಲ. ನಮ್ಮ ಅಮ್ಮಂಗನ ಒಂದು ಫೋನ್ ಮಾಡಿಬಿಟ್ಟು ಹೇಳ್ತೀನಿ. ಸರಿನಾ? ನಾನು ಹೋಯ್ತೀನಿ ಹೊಲ್ಟಕ್ಕೆ. ಓಹೋ, ಹೋಗೋಗು. ಇವಳು ನ್ಯಾಯವಾಗಿ ಮಾಡ್ರನ್ ಆಗಿದ್ದು ನೋಡ್ಕೊಂಡಿದ್ರೆ ಗಂಡನ್ನ ನೆಟ್ಟಗೆ ಇವಳು ಗಂಡ ನೋಡ್ಕೊಂಡಿದ್ರೆ ಗಂಡ ಯಾಕೆ ಅವಳು ಬ್ಯಾರ ತಕ್ಕೆ ಒಯ್ತಾ ಇದ್ದೆ. ಇವಳು ಎಂಥದ್ದು ಒಯ್ತಿರ್ಲಿಲ್ಲ ಗಂಡ. ಆದರೆ ಇವಳೇ ನ್ಯಾಯವಾಗಿಲ್ಲ ಬಾ. ಅದಕ್ಕೆ ನೀ ಗಂಡ ಇನ್ನೊಬ್ರನ್ನ ಹುಡಿಕೊಂಡು ಹೋಗಿರೋದು. ನನ್ನ ಗಂಡ ನೋಡು, ಶ್ರೀರಾಮಚಂದ್ರ ಇದ್ದಂಗೆ ನನ್ನ ಗಂಡ. ಯಾವಾಗೂ ನನ್ನ ಜೊತೆನೇ ಬಿದ್ದಿರ್ತಾನೆ. ಈಗ ಬಸ್ರಿ ಅಂತ ಹೇಳಿದಕ್ಕೆ ಇನ್ನೂ ನನ್ನ ಮ್ಯಾಲೆಲ್ಲೋವು ಸ್ಯಾನೇನೇ ಆಗೈತೆ. ಏನು ಕಮ್ಮಿ ಅಂತೂ ಆಗಿಲ್ಲ ನನ್ನ ಮ್ಯಾಲೆಲ್ಲೋವು. ಯಪ್ಪ ಬಿಡು, ಹೆಂಗೋನು ಅದೇನು ಅಂತಾರಲ್ಲ, ಅವ್ರ ಹಣೆ ಬರಹ ಅವ್ರವ್ರದ್ದು. ಅಬ್ಬಬ್ಬಬ್ಬಬ್ಬ, ಯಾರನ್ನ ಕಷ್ಟ ಗೌರಿ ಅಂತ ಯಾರನ್ನ ಬಂದು ಹೇಳ್ಬಿಟ್ರೆ ಅಯ್ಯಪ್ಪ, ನಿನ್ನಂತರ್ ಬೇಕಾರೆ ಸಾಯಿಸೇ ಬಿಡ್ತೀರಲ್ವಾ? ಸಾಯಿಸ್ಬಿಡ್ತೀವ? ನಾವ್ಯಾಕೆ ಸಾಯಿಸೋಣ ಕಂಡೋರ್ನ? ನಮ್ಮ ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಬಾಯಿ ಮುಚ್ಕೊಂಡಿರ್ತೀವಿ ಅಷ್ಟೇ. ಅಷ್ಟು ಬಿಟ್ಬಿಟ್ರೆ ನಮ್ಗೇನು ತಲೆ ಕೆಟ್ಟಿಲ್ಲ ಹೋಗ್ಬಿಟ್ಟು ಇನ್ನೊಬ್ರನ್ನ ಸಾಯಿ ಬಡಿಯಕ್ಕೆ. ಏನು ದೊಡ್ಡದಾಗಿ ಇವಳು ಅನ್ನಂಗೆ ಹೇಳ್ತಾಳೆ. ಯಾಕೆ ನಾನು ಭದ್ರಮುಂತಾಗ ಮೆಟ್ನ ಹೊಡ್ಸ್ಕೊಂಡ್ಲಿ ಅಂತ ಇದೆಲ್ಲ ಹೇಳ್ತಿದ್ದೀಗ? ಲೇ ಪದ್ದಿ, ನಿನ್ನ ಪಿಲಾನೆಲ್ಲ ನಂತಾಗ ನಡೆಯೋಕ್ಕಿಲ್ಲ ಕಣಲೆ. ನೀನೇನು ಪಿಲಾನುಗಳೆಲ್ಲ ಮಾಡಕ್ಕೆ ಬರ್ಬೇಡ ನಂತಾಗೆ. ನಿನ್ನ ಮಕ್ಕೆ ಪಿಲಾನಂತೆ ಪಿಲಾನು. ಲೇ ಪ್ರೇಮಿ, ಎಂಥ ಪಿಲಾನುವೇ ಇಲ್ಲ. ಯಾರನ್ನೊಬ್ರು ಕಷ್ಟಗವ್ರೆ ಅಂದರೆ ಸಮಾಧಾನ ಮಾಡಬೇಕು. ಅದು ಬಿಟ್ಬಿಟ್ಟು ನೀನು ಹಣೆ ಬರಹ ನೀನು ಹಾಳಾಗೋದೇ ಬಿಡು, ನೀನು ಬಿದ್ದೋದೇ ಬಿಡು, ನೀನು ಹೊರಗೋದೇ ಬಿಡು, ಇವೆಲ್ಲ ಏನು ಕೇಳ್ತೀಗ ನೀನು? ಹುಡುಗಿ ಇನ್ನೂ ಎದುರಿಸ್ಕೊಂಡು ಮಾಡ್ಕೊಂಡು ನಿನಗೇನು ತಲೆಗಿಲ್ಲ. ನಿಜವಾಗ್ಲೂ ಕೆಟ್ಬಿಟ್ಟೈತೆ ನಿನಗೆ. ಹೋಗು. ಅಲ್ಲ, ಏನು ಜೀವನದಾಗೆ ಗಂಡ ಬರೋಕ್ಕಿಂತ ಮುಂಚೆನೂ ಎಲ್ಲರೂ ಸಂದಕ್ಕೆ ಇರ್ತಾರೆ. ಬಂದ್ಮೇಲೆ ಯಾಕೆ ಹಾಳಾಗೋಗ್ಬೇಕು? ಬಂದ್ಮೇಲೂ ಸಂದಕ್ಕೆ ಇರಬೇಕು. ಹೋಗುತ್ತು ಬಿಸಾಕಿ ನಮ್ಮ ಜೀವನ ನಾವು ನೋಡ್ಕೋಬೇಕು. ಅದು ಬಿಟ್ಬಿಟ್ಟು ಅವಳ ಜೀವನನೇ ಮುಗೀತು ಅನ್ನಂಗೆ ಹೇಳ್ಕೊಡ್ತೀಗ ನೀನು? ಅಲ್ಲಲ್ಲೇ ಪ್ರೇಮಿ.
ಇಲ್ಲ ಇವಳ ಥರ ಹೋಗಿ ಯಾಕಡ್ದಾಗ ಹೊಡ್ಸ್ಕೊಂಬತ್ತಾರೆ ಹೇಳು ಹೋಗಿ. ಇವಳೆ ಹೊಡ್ಸ್ಕೊಂಬಿಟ್ಟು ಬರ್ಲಿ ಹೇಳು. ಅಷ್ಟೊಂದು ಇದಿರೋಳು ಇವಳೆ ಯಾಕಡ್ದಾಗೂ ಮೆಟ್ಟಾಗೂ ಹೊಡ್ಸ್ಕೊಂಬಿಟ್ಟು ಬರಲಿ. ನನಗೇನು ಬಂದಿರೋದು ದೊಡ್ಡಪ್ಪತ್ತು. ಇವಳೆ ಎಲ್ಲರ ತಗೋ ಮೆಟ್ನಾಗ ಹೊಡ್ಸ್ಕೊಂಬಿಟ್ಟು ಬರೋಕ್ಕೆ ಇವಳೆ ಸಹಾಯ ಮಾಡ್ಬೇಕು ಹಂಗನ್ನೋಳು. ನನಗೆ ಯಾಕೆ ಹೇಳ್ಬೇಕು ಸಹಾಯ ಮಾಡೋಕ್ಕೆ? ರಾಧಾ ಒಳ್ಳೆ ಚೆನ್ನಾಗಿ ಗೊತ್ತಾಳೆ ಅಕ್ಕ ಅಂದ್ಕೊಂಡು. ಅಪ್ಪ ತಂದೆ ಇನ್ಮೇಲೆ ಯಾರು ಸವಸಕ್ಕೆ ಹೋಗಲ್ಲ. ಥೂ, ನನ್ನ ಜೀವನ ಇಷ್ಟೇ ಅಂತ ಅನ್ನಿಸ್ತದಿನ. ನನ್ನ ಜೀವನಕ್ಕಿನ್ನ ಮುಕ್ತಾಯ. ಇನ್ನು ಗಂಟು ಮುಟ್ಟೆ ಕಟ್ಕೊಂಡು ನಾನು ಹೊಂಟೋಗ್ಬಿಡ್ಬೇಕು ಅಂತ ಅನ್ನಿಸ್ತದೆ ನಾನು ನಮ್ಮ ಅಮ್ಮನ ಮನೆಗೆ. ಇನ್ನು ನನ್ನ ಗಂಡ ಬದಲಾಗಕ್ಕಿಲ್ಲ ಬಿಡು. ಇನ್ನು ನನ್ನ ಗಂಡ ಇನ್ನು 1000 ಕಿತ ಹೇಳಿ 1,00,000 ಕಿತ ಹೇಳಿದ್ರು ನನ್ನ ಗಂಡ ಇನ್ನು ಬದಲಾಗಕ್ಕಿಲ್ಲ. ಆ ಮನೆ ಅಳಿನ ಪಿರುತಿ ಮಾಡ್ಬಿಟ್ಟವನಿ. ಇನ್ನು ಪಿರುತಿ ಮಾಡಿರೋಳನ್ನ ಬಿಡು ಅಂದರೆ ಎಲ್ಲಿಂದ ಬಿಡ್ತಾನೆ ಹೇಳು? ಇನ್ನು ಬಿಡೋಕ್ಕಿಲ್ಲ, ಅಂಥದ್ದೂ ಇಲ್ಲ. ಇನ್ನು ಅಷ್ಟೇ. ಇನ್ನು ನನ್ನ ಸಹಾಯಕ್ಕೆ ಅಂತ ಇನ್ನು ಯಾರು ಬರ್ತಾರೆ? ಯಾರು ಬರೋಕ್ಕಿಲ್ಲ ನನ್ನ ಸಹಾಯಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನೇ ಫೋನ್ ಮಾಡಿ ಹೇಳಲ್ಲ ನಮ್ಮ ಅಮ್ಮಂಗೆ. ಇನ್ನೇನು ನಮ್ಮ ಅಮ್ಮನೂ ಬೇಜಾರು ಮಾಡ್ಕೊತದ ಅಷ್ಟೇ. ಇನ್ನೇನು ಮಾಡ್ತದೆ ನಮ್ಮಮ್ಮ? ಬೇಜಾರು ಮಾಡ್ಕೊಂಡು ಸುಮ್ಮನೆ ಆಯ್ತದೆ. ಈ ರಾಧಕ್ಕ ಸಹಾಯ ಮಾಡ್ತದೆ ಅಂತ ಅಂದ್ಕೊಂಡಿದ್ದೆ, ಮಾಡಲೇ ಇಲ್ಲ ಸಹಾಯನ. ಹೀಗೆ ಏನು ಮಾಡಲಿ? ನಾನು ಸಾಯಬಾರ್ದು. ಸತ್ತೋಗ್ಬಿಟ್ರೆ ಏನು ಸಾಧನೆ ಮಾಡ್ದಂಗೆ ಆಯ್ತದೆ ನಾನು. ಸಾವು ಗೀವು ಎಲ್ಲ ಇಲ್ಲ, ಸಾಯೋದು ಗೀಯೋದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಬೇಡ. ಮತ್ತೆ ಏನು ಮಾಡಲಿ ನಾನು? ಅಕ್ಕ ಯಾಕೆ ಬೇಜಾರಾಗ್ತಾಯ್ತಾ? ನನ್ನ ಕ್ಷಮಿಸ್ಬಿಡು ಪದ್ದು, ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನೀನು ಅವತ್ತು ಹೇಳ್ದೆ ನನಗೆ ಒಳ್ಳೆ ತನವಾಗಿ ಹೇಳ್ದೆ ನನಗೆ ನೀನು. ಇಲ್ಲ ನಿನ್ನ ಗಂಡ ಹಿಂಗೆ ತೆಪ್ಪು ಕೆಲಸ ಮಾಡ್ತಾವನೆ ಅಂತ ನೀನು ಒಳ್ಳೆ ತನವಾಗಿ ನನಗೆ ಹೇಳ್ದೆ. ಆದರೆ ನಾನೇ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ನಿನ್ನೆ ಬೈಕೊಂಡು ಹೋಗಿ ಆ ಪ್ರೇಮಿ ಪರ ಸೇರ್ಕೊಂಬಿಟ್ಟೆ ನಾನು. ಇಲ್ಲ ಪ್ರೇಮಿ ನೆನೆಯ ಒಳ್ಳೆಳು, ಪ್ರೇಮಿ ನೆನೆ ಇದು ಅಂತ ಸೇರ್ಕೊಂಬಿಟ್ಟೆ. ಆದರೆ ಇವತ್ತು ನನಗೆ ಅಂತ ಯಾರೂ ಇಲ್ಲ ಪದ್ದು, ನನಗೆ ಅಂತ ಯಾರೂ ಇಲ್ಲ. ಶಾನೆ ಬೇಜಾರಾಗ್ತಾಯಿತ್ತು ನನಗಂತೂ. ಏನು ಮಾಡಬೇಕು ಅಂತನೂ ಅರ್ಥ ಆಯ್ತಿಲ್ಲ ನನಗಂತೂ. ನೋಡು, ನನಗೆ ನನ್ನ ತಪ್ಪಿನ ಅರಿವಾಯ್ತು ಪದ್ದು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನನ್ನ ಮಾತು ಅವತ್ತೇ ಕೇಳಿದರೆ ಆವತ್ತೇ ಎಚ್ಚೆತ್ಕೊಂಡ್ಬಿಡ್ತಾ ಇದ್ದೆ. ಆದರೆ ಪ್ರೇಮಿ ಮಾತು ಕೇಳ್ಬಿಟ್ಟು ಹಾಳಾಗೋಗ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನ್ನ ಮಾತು ಕೇಳಬೇಕಿತ್ತು. ಈಗ ನನಗೆ ಏನು ಮಾಡಬೇಕು ದಿಕ್ಕೇ ತೋಚ್ತಿಲ್ಲ. ಸುಮ್ಮನೆ ಹೇಳೋದೇನೋ ನನ್ನ ಗಂಡಂಗೆ ಹೇಳಿ ಹೊಡೆದು ಬಂದ್ಬಿಟ್ಟೆ. ಆದರೆ ಇವಾಗ ನನಗೆ ಧೈರ್ಯನೇ ಇಲ್ಲ. ನನ್ನ ಗಂಡ ಮನೆಗೆ ಬಂದಿಲ್ಲ. ಏನು ಮಾಡಬೇಕು ಗೊತ್ತಾಯ್ತಿಲ್ಲ. ನೋಡು, ಈಗ ಏನು ಮಾಡಬೇಕು ಅಂದರೆ ನೀನು ಧೈರ್ಯವಾಗಿರಬೇಕು. ಯಾಕಂದರೆ ನೀನೇ ತಾಳಿ ಕಟ್ಟಿರೋ ಹೆಂಡ್ತಿ. ನೀನು ಒಳ ಅಂಥದ್ದು ಏನೂ ಆಗಿಲ್ಲ. ಡೈವರ್ಸ್ ಮಾತ್ರ ಕೊಡಬೇಡ. ಅವನು ಎಷ್ಟು ಹೊಡೆದು ಬಡ್ದು ಏನನ್ನ ಮಾಡಲಿ, ನೀನು ಡೈವರ್ಸ್ ಮಾತ್ರ ಕೊಡಬಾರ್ದು ನೀನು, ಸರಿನಾ? ಎಂಥ ಪರಿಸ್ಥಿತಿನಾಗೂ ಡೈವರ್ಸ್ ವಿಷಯಕ್ಕೆ ಹೋಗಬೇಡ. ಹೋಗಲ್ಲ. ನೋಡು, ಇಂಥ ಪರಿಸ್ಥಿತಿ ಬಂದಾಗ ಧೈರ್ಯನೇ ಮುಖ್ಯ. ಯಾರೋ ಬರ್ತಾರೆ ನಂಗೆ ಸಹಾಯ ಮಾಡ್ತಾರೆ, ಇನ್ನೊಬ್ರು ಯಾರೋ ಬರ್ತಾರೆ ನನಗೆ ಏನೋ ಮಾಡ್ತಾರೆ, ಅವೆಲ್ಲ ಬಿಟ್ಬಿಡು. ಯಾರು ಬಂದು ಏನು ಸಹಾಯ ಮಾಡೋಕ್ಕಿಲ್ಲ. ದೇವ್ರನ್ನ ಯಾರು ಮಾಡೋಕ್ಕಿಲ್ಲ ಸಹಾಯನ. ನನ್ನ ಮಾತು ಕೇಳು, ನಮಗೆ ನಾವೇ ಸಹಾಯ ಮಾಡ್ಕೋಬೇಕು. ಏನು ಹೇಳು? ನಮಗೆ ನಾವೇ. ನಾನು ಅರ್ಥ ಮಾಡ್ಕ. ನೀನು ಜಾಸ್ತಿ ಗಡತ್ತಾಗಿ ನಿಂತ್ಕೋಬೇಕು ನೀನು. ನೋಡು, ನಿನಗೇನೋ ಸ್ವಲ್ಪ ಕಷ್ಟ, ಅದು ಇದು ಕಷ್ಟ ಅಂತ ಬೇಕಾದ್ರೆ ನಾನು ಸಹಾಯ ಮಾಡ್ತೀನಿ. ಆದರೆ ಜೀವನ ಮುಗ್ದೋಯ್ತು ಅಂತ ಕುಂತ್ಕೋಬೇಡ. ನಿನ್ನ ಗಂಡ ಬರೋಕ್ಕಿಂತ ಮುಂಚೆ ನೀನು ಆರಾಮಾಗೇ ಇದ್ದೆ ತಾನೇ? ಈಗ ಮತ್ತೆ ನಿನ್ನ ಗಂಡ ಬಂದಮೇಲೆ ಅವನಿಲ್ಲ ಅಂತ ಅನ್ಕೊಂಡು ಆರಾಮಾಗಿರೋದು ಕಲ್ತ್ಕ. ಗಂಡನ ಡೈವರ್ಸ್ ಕೊಡೋದು ಬಿಟ್ಟು ಇನ್ನೇನಾರ ಮಾಡು. ಅವನಿನ್ನ ಬಿಟ್ಬಿಡ್ತಾನ, ಮಾತಾಡ್ಸಲ್ವಾ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಆದರೂ ಒಂಚೂರು ಬುದ್ಧಿ ಹೇಳೋಕ್ಕೆ ಪ್ರಯತ್ನ ಪಡೋಣ. ನಾವು ಸುಮ್ಮನೆ ಸಡನ್ನಾಗಿ ಬಿಟ್ಬಿಡೋಕ್ಕಾಗಕ್ಕಿಲ್ಲ. ಏನೋ ಒಂದು ಹೋಗಿ ಆ ಹುಡುಗಿಗೂನುವೆ ಹಂಗೆ ನಿನ್ನ ಗಂಡಂಗೆ ಹೊಸಿ ಬುದ್ಧಿ ಹೇಳಿ ನೋಡೋಣ, ತಿದ್ಕೋತಾರೇನೋ ನೋಡೋಣ. ಆಮೇಲೆ ಅತ್ತೆ ಮಾವಂತಾಗ ಒಂದು ಕಿತ್ತ ಏಳ್ಸೋಣ. ಅಷ್ಟೆಲ್ಲ ಆದ್ರೂ ಅಕಸ್ಮಾತ್ ಏನೋ ಬದಲು ಆದರೆ ಆಗಲಿಲ್ಲ ಅಂದರೆ ಡೈವರ್ಸ್ ಮಾತ್ರ ಕೊಡಬೇಡ. ಡೈವರ್ಸ್ ಕೊಡಲಿಲ್ಲ ಅಂದರೆ ಅದು ಹೆಂಗೆ ತಾಳಿ ಕಟ್ಬಿಡ್ತಾನೆ ನಿನ್ನ ಗಂಡ? ನೀನೇನಿಯ ತಾಳಿ ಕಟ್ಟಬೇಕು ಅಂದರೆ ಡೈವರ್ಸ್ ಕೊಡಬೇಡ. ಡೈವರ್ಸ್ನ ಬಿದ್ದು ಸಾಯ್ಲಿ. ಏನಾರ ತಾಳಿ ಕಟ್ಟೋದು ಗೊತ್ತಾಯ್ತಾ? ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕುಂತ್ಕೊಂಡು ಮೆಟ್ನಾಗ ಹೊಡೆದು ಜೈಲ್ಗೆ ಹಾಕ್ಸೋಣ. ನೀನು ಅಷ್ಟಕ್ಕೆಲ್ಲ ಯಾಕೆ ಹೊತ್ಕೊಂಡು ಕುಂತ್ಕೊತಿದ್ದ? ನೀನು ಸಮಾಧಾನ ಮಾಡ್ಕ. ನೀನು ಮೊದಲು ಧೈರ್ಯ ಮಾಡ್ಬೇಕು. ನೀನು ಅಷ್ಟೇ ನೀನಿಯಾ? ಮೂಪದ್ದು ನೀನು ಹೇಳ್ತಿದ್ದೆ ನನಗೆ ಇವಾಗ ಧೈರ್ಯ ಬಂದಂಗೆ ಆಗ್ತೈತೆ. ನಿಜವಾಗೂ ಧೈರ್ಯ ಬರ್ತೈತೆ. ಅಲ್ಲ, ಬರೆಸ್ಕೊಂಡ್ಲೇಬೇಕು ಧೈರ್ಯನ. ಯಾಕಂದರೆ ನಮಗೆ ಬೇರೆ ದಾರಿ ಇಲ್ಲ ನಮಗೆ. ನೀನು ನಿನ್ನ ಗಂಡನ ಬಿಟ್ಕೊಟ್ಬಿಟ್ಟು ಸುಮ್ಮನಾಗಬೇಕು. ಇಲ್ಲಪ್ಪ, ನಾನು ನನ್ನ ಗಂಡನ ಬಿಡೋಕ್ಕಿಲ್ಲ. ನನ್ನ ಗಂಡನ ಯಾಕೆ ಬಿಡಬೇಕು? ನನ್ನ ಜೀವನಕ್ಕೆ ಬೇಕು ಅವನು, ನನ್ನ ಲೈಫ್ ಹಾಳು ಮಾಡೋನವನು ಅಂತ ನಿಂಗೆ ಅನ್ನಿಸ್ತಾ? ನೀನು ಅವಾಗ ಎಚ್ಚೆತ್ಕೊಂಡ್ಬಿಟ್ಟಿದ್ದೀಗ. ಬಿಟ್ಟಾಕು, ತಲೆ ಕೆಡಿಸ್ಕೊಬೇಡ. ನಿನ್ನ ಗಂಡನ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡು. ನಿನ್ನ ಬಗ್ಗೆ ನೀನು ಯೋಚನೆ ಮಾಡು. ನಿನ್ನ ಗಂಡ ಹಾಳಾಗೋಗ್ಲಿ. ನಿನ್ನ ಗಂಡ ನೀನು ಮೊದಲು ಉದ್ಧಾರ ಆಗು. ಮನೆಯಾಗೆ ರಾಧನ್ ಸೇವೆ ಮಾಡ್ಕೊಂಡು, ಅಲ್ಲ ರಾಧಾ ಬರೀ ಸೇವೆ ಮಾಡ್ಕೊಂಡಿರೋಳೆ. ಆಮೇಲೆ ಇವಳಿಗೆ ಅಯ್ಯೋ ನಮ್ಮ ಅಕ್ಕ ಅಂತೇಳ್ಬಿಟ್ಟು ಪ್ರೇಮಿಗೆ ಸೇವೆ ಮಾಡ್ಕೊಂಡು ಹಿಂಗೆ ಇದ್ಕೊಂಡು ಕುಂತ್ಕೊಂಡ್ರೆ ನಿನ್ನ ಮುಂದಿನ ಜೀವನ ಹೆಂಗೆ? ಏನಾರ ಒಂದು ಮಾಡು. ಕುಂತ್ಕೋಬೇಡ ಸುಮ್ಕೇಣಿಯ. ಈಗ ನೋಡು, ನಾನು ಏನೋ ಒಂದು ಮಾಡಲಿಲ್ವಾ? ಮನೆ ಸಂಕ್ರಾಂತಿ ಹಬ್ಬದಾಗೆ ಹೊಸಿ ದುಡ್ಡು ಬಂತು, ಹೆಂಗೋ ಏನೋ ತಗೊಂಬಿಟ್ಟು ಬರಲಿಲ್ವಾ? ಹಾಗೇನೆ ತಲೆ ಉಪಯೋಗಿಸ್ಬೇಕು ನೀನು. ಪದ್ದು, ಇವಾಗ ನನಗೆ ಧೈರ್ಯ ಬಂದಂಗೆ ಆಗ್ತೈತೆ ನಿನ್ನ ಹತ್ರ ಮಾತಾಡಿದ್ದಕ್ಕೆ. ಆ ರಾಧನ ಹತ್ರ ಮಾತಾಡ್ಬಿಟ್ಟು ಜೀವನದಾಗೆ ಏನೋ ಬೇಡವೇ ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು. ಆದರೆ ಇವಾಗ ನನಗೆ ಹೊಸಿ ಧೈರ್ಯ ಬಂದೈತೆ ನನಗಂತೂ ಹೊಸಿ. ನಿಜವಾಗೂ
ಹೌದು, ನಾನು ಡೈವರ್ಸ್ ಕೊಡಕ್ಕಿಲ್ಲ ನನ್ನ ಗಂಡ ಒಡೆದು ಬಿಸಾಕಿದ್ರು ನಾನು ಡೈವರ್ಸ್ ಅಂತೂ ಕೊಡಕ್ಕಿಲ್ಲ. ಅವನಿಗೆ ಬೇಕಾ, ಅವ್ನು ಏನಾರ ಮಾಡ್ಕೊಳ್ಳಿ, ನನ್ನ ಕಡೆಯಿಂದ ಡೈವರ್ಸು ಅವೆಲ್ಲನೂ ಏನು ಕೊಡಕ್ಕಿಲ್ಲ. ನಾನು ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ ನಾನಂತೂ. ನಾನು ಕೊಡಕ್ಕಿಲ್ಲ ಅಂದರೆ ಕೊಡಕ್ಕಿಲ್ಲ. ನಾನು ಯಾಕೆ ಕೊಡಲಿ? ನಾನು ಕೊಡಕ್ಕಿಲ್ಲ. ಈ ಡೈವರ್ಸ್ ಕೊಡಕ್ಕಿಲ್ಲ. ಪೊದ್ದು, ನಿನ್ನಷ್ಟು ಧೈರ್ಯವಂತೆ ನಾನು ಆಗ್ತೀನಿ. ಸ್ಟ್ರಾಂಗ್ ಆಗಿರೋ ಹುಡುಗಿರು ಯಾವತ್ತೂ ಒಳಕ್ಕಿಲ್ಲ. ಯಾಕೆ ಕಳ್ಬೇಕು? ನಾವೇನಾರ ಮಾಡ್ಕೊಳ್ಳೋಣ ಬಿಡು. ಈಗ ಅವನೇನಿಯ ಬಿಡ್ಬಿಟ್ಟು ನೆಮ್ಮದಿಯಾಗಿರ್ಬೇಕಾದ್ರೆ ನಿನ್ನ ಬಗ್ಗೆ ತಲೆ ಕೆಡ್ಸ್ಕೊಂಡು ನೀನು ಬಿಟ್ಬಿಟ್ಟು ನಿನ್ನ ಜೀವನ ನೀನು ನೋಡ್ಕ. ಆದರೆ ಯಾವುದೇ ಕಾರಣಕ್ಕೂ ಡೈವರ್ಸ್ ಕೊಟ್ಟು ಅವ್ನಿಗೆ ಅನುಕೂಲ ಮಾತ್ರ ಮಾಡ್ಕೊಡ್ಬೇಡ ಕಣ. ಈಗಲೇ ಹೇಳಿದ್ದೀನಿ. ಅನುಕೂಲ ಅವ್ನಿಗೆ ಅನುಕೂಲ ಆಗಂಗೆ ಮಾತ್ರ ನೀನು ಮಾಡಬೇಡ. ನಿನಗೆ ಅನುಕೂಲ ಆಗೋದು ಏನೇನು ಬೇಕೋ ಅದನ್ನು ಮಾಡ್ಕ ಅಷ್ಟೇನಿಯ. ಎಷ್ಟೊಂದು ಜನ ಹೆಣ್ಮಕ್ಳು ಅಯ್ಯೋ ನನ್ನ ಜೀವನ ಹೋಯ್ತು ಅಂತ ಅನ್ಕೊಂಡು ಸಾಯ್ತಿರ್ತಾರೆ. ಆದರೆ ನಮ್ಮ ಜೀವನ ಹೋಗಿಲ್ಲ. ನಮ್ಮ ಜೀವನ ನಾವೇ ಮಾಡ್ಕೊಳ್ಳೋಣ ಬಿಡು ಅಷ್ಟೇ. ಗಂಡನ ಬಿಟ್ರು ಬದುಕ್ಬೋದು, ಜೀವ ಕಳ್ಕೊಂಬಿಟ್ಟು ಬದುಕಕ್ಕಾಯ್ತದ ಹೇಳು? ಸತ್ತೋತೀವಿ ಜೀವ ಕಳ್ಕೊಂಡ್ಮೇಲೆ. ಹೋಗು ಆರಾಮಾಗಿರು. ನಿನಗೇನು ಸಹಾಯ ಬೇಕೋ ಮಾಡ್ತೀನಿ. ಒಂದು ಕಿತ ಬೋದ್ರಮ್ಮನ ಮಂತಕ್ಕೆ ಹೋಗಿ ಮಾತಾಡ್ಕೊಂಬಿಟ್ಟು ಬರೋಣ. ನಾನಿದ್ದೀನಿ ಬೊತ್ತಿ, ನಾನು ನಿನ್ನ ಜೊತೆ ಮಾತಾಡೋಣ, ಸುಮ್ಕಿರು. ಆಮೇಲೆ ನೀನು ಸತ್ತೋಗ್ಬೇಕು ಹಂಗೆ ಹಿಂಗೆ ಅಂತ ಅಂತವೆಲ್ಲ ಅನ್ಕೋಬೇಡ. ಸತ್ರೆ ನೀನು ಸಾಯ್ತೀಯ. ನೀನು ಸತ್ತು ಒಂದು ತಿಂಗಳು ಒಳಗಡೆನೇ ಆ ಮನೆಯಳಿ ಅವಳಲ್ಲ, ಅವಳನ್ನ ಕಟ್ಕೊಬಿಟ್ಟು ಬರ್ತಾನೆ ನಿನ್ನ ಗಂಡ. ಹೌದೌದು, ನಾನು ಸತ್ರೆ ಆ ಮಿಟ್ಟುಗಳಾಡಿನ ಮನೆ ಕರ್ಕೊಂಬಿಟ್ಟು ಬರೋಕ್ಕೆ ಸುಲಭ ಆಯ್ತದೆ ನನ್ನ ಗಂಡಂಗೆ. ಅದಕ್ಕೆ ಹೇಳಿದ್ದು ಸಾಯ್ಬೇಡ, ಡೈವರ್ಸ್ ಕೊಡ್ಬೇಡ, ಸ್ಟ್ರಾಂಗ್ ಆಗಿರೋ. ಒಂದು ಹೊಡಿತಾನೆ ತಿರ್ರಿಕೊಂಡು ಒಂದು ಬಿಡು, ಸರಿಯಾಗ್ಬಿಡು, ಒಂದು ಮುಚ್ಕೊಂಡು ಕುತ್ಕೋಬೇಕು ಮೂಲೆಗೆ. ಸರಿನಾ? ನೀನು ಹಿಂಗೆ ಎದ್ರಕೊಂಡಿರೋದಕ್ಕೆ ನೀವೆಲ್ಲ ಎದ್ರಕೊಂಡು ಸಾಯ್ತಿರೋದು. ನೋಡಮ್ಮಿ, ಜೀವನಕ್ಕೆ ದೇವ್ರು ಕೈ ಕಾಲು ಕೊಟ್ಟವನೆ. ದುಡಿದು ನಿನ್ಗೆ ಏನು ಬರೋದು ದುಡ್ಕೊಂಡು ನಿನ್ನ ಜೀವನ ನೀನು ಕಟ್ಕೋತೀನಿ ಅನ್ನೋ ಧೈರ್ಯ ಇಟ್ಕ ನೀನು ಅಷ್ಟೇನೆ. ಸರಿನಾ? ಆದ್ರೂ ಮ್ಯಾಲೆ ನೀನು ಏನಕ್ಕೂ ತಲೆ ಕೆಡಿಸ್ಕೊಬೇಡ. ನನ್ನ ಮಾತು ಕೇಳಿ ಧೈರ್ಯವಾಗಿ ಹೋಗಿ ಸುಮ್ಕೇನೆ. ಆರಾಮಾಗಿ ಮಾಮೂಲಿ ದಿನ ಹೆಂಗಿರ್ತೀಯೋ ಹಂಗೆ ಮನೆಯಾಗಿರು. ಸರಿನಾ? ಯಾರ ಮಾತಿಗೂ ತಲೆ ಕೆಡಿಸ್ಕೊಬೇಡ. ಹೆಂಗನ ಮಾಡ್ಕೊಂಡ್ಲಿ ಅವನು. ಸರಿ ಪದ್ದು, ಆಯ್ತು. ಈಗ ಸ್ವಲ್ಪ ಧೈರ್ಯ ಬಂತು. ಇಷ್ಟೊತ್ತು ಅಳ್ತಾ ಇದ್ದಿದ್ದಕ್ಕೆ ನನಗೆ ಬೇಜಾರಾಗ್ತೈತೆ. ನಾನು ಯಾಕೆ ಅವನಿಗೋಸ್ಕರ ಅಳಬೇಕು? ನಾನಿನ್ನು ಅಳಲ್ಲ. ಫುಲ್ಲು ಧೈರ್ಯವಾಗಿರ್ತೀನಿ ನಾನು. ನೋಡ್ತಾ ಇರು ಹೆಂಗಿರ್ತೀನಿ ಅಂತ ಹೇಳ್ಬಿಟ್ಟು. ಅದು ಗುಡ್ ಗರ್ಲ್ ಅಂದರೆ ಹೋಗು. ಇನ್ನೊಂದ್ಸಲ ಕ್ಷಮಿಸ್ಬಿಡು ನನ್ನ. ನೀನು ತಾಕ ಕ್ಷಮೆ ಕೇಳ್ತಿದ್ದೀನಿ. ನೀನು ಭಾಳ ಬೇಜಾರು ಮಾಡ್ಬಿಟ್ಟಿದ್ದೀನಿ ನಿನಗೆ. ಈ ಪೊದ್ದುಗೆ ಮೆಮೊರಿ ಕಡಿಮೆ ಐತೆ ತಲೆನಾಗೆ. ಬೇಗ ಎಲ್ಲ ಮರ್ತೋಯ್ತದೆ. ನೀನು ಏನು ಮಾಡಿದ್ಯಾ ಅಂತ ನನಗೆ ಗೆಪ್ತಿ ಗೊತ್ತಾಯಿಲ್ಲ. ನನ್ನೊಂಥರ ಹಂಗೆ ನೆನೆಯ. ನೀನು ತಲೆ ಕೆಡ್ಸ್ಕೊಂಬೇಡ, ಹೋಗು. ಸರಿ ಪದ್ದು, ಆಯ್ತು. ಯಾರಾದ್ರೂ ಜೀವನದಾಗೆ ಸೋತು ಇರೋರ ಹತ್ರ ನಿನ್ನ ಜೀವನ ಮುಗ್ದೋಯ್ತು ಇಷ್ಟೇ ಅಂತ ಮಾತ್ರ ಮಾತಾಡಬೇಡಿ. ಅವ್ರ ಹತ್ರ ಏನೋ ಒಂದು ಶಕ್ತಿ ಇರ್ತದೆ, ಅದನ್ನ ನಾವು ಕುಗ್ಗಿಸ್ಬಾರ್ದು. ಯಾವತ್ತಿದ್ರು ಅದನ್ನ ಎದ್ದೋಳಿಸ್ಬೇಕು ನಾವು ಅಷ್ಟೇನಿಯ. ಯಾವತ್ತೂ ಕುಗ್ಸೋ ಪ್ರಯತ್ನನ ನಾವು ಮಾಡಲೇಬಾರ್ದು, ಕುಗ್ಗಿಸ್ಲೇಬಾರ್ದು. ನಾವು ಯಾವಾಗೂ ಧೈರ್ಯವಾಗಿ ಅವ್ರಿಗೆ ಆರಾಮಾಗಿರು ಅಂದರೆ ಅವ್ರಿಗೆ ಇನ್ನೂ ಧೈರ್ಯ ಬರ್ತದೆ. ಸರಿನಾ? ಎಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೇನೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.